ಇಲ್ಲಿ ಮುಸ್ಲಿಂ ಡಾಮಿನೇಟಿಂಗ್ ಅಥವಾ ಮುಸ್ಲಿಮರು ಅತಿ ಹೆಚ್ಚು, ಅಲ್ಪಸಂಖ್ಯಾತರು ಅತಿ ಹೆಚ್ಚು ಇರುವಂತಹ ಕ್ಷೇತ್ರ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಒಂದು ಚುನಾವಣಾ ವಿಷಯ ಅಷ್ಟೇ. ಅದೇ ಚುನಾವಣಾ ವಿಷಯ ಯಾಕೆ ಆಗ್ತಾ ಇದೆ ದಾವಣಗೆರೆಯಲ್ಲಿ? ಅವರು ಇದುವರೆಗೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಗೆ ಸಮುದಾಯ ಸ್ಯಾಕ್ರಿಫೈಸ್ ಮಾಡ್ತಾ ಬಂದಿದೆ. ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ರಿವಾರ್ಡ್ ಒಂದು ಬೇಕಲ್ಲ. ಆ ಕಮ್ಯುನಿಟಿಗೆ ಒಂದು ರಿವಾರ್ಡ್ ಕೊಡಬೇಕಲ್ಲ. ಎಲ್ಲ ನಮ್ಮನೆಗೆ ಅಧಿಕಾರ ಬೇಕು ಅಂದರೆ ಅದು ಯಾವ ನ್ಯಾಯ? ಸಾಮಾಜಿಕ ನ್ಯಾಯ ಎಲ್ಲಿದೆ? ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ರೆ ಆರ್ಸ್ ಬರ್ತಾ ಇರ್ಲಿಲ್ಲ, ಆ ಕಾನ್ಸ್ಟಿಟ್ಯೂನ್ಸಿ ಸೋಲ್ತಿದ್ರು ಅನ್ನೋ ಲೆಕ್ಕಾಚಾರ ಮಾತು ಕೇಳಿ ಬರ್ತಾ ಇದೆಯಲ್ಲ. ಕೂತ್ಕೊಂಡು ಪೇಪರ್ನಲ್ಲಿ ಲೆಕ್ಕಾಚಾರ ಹಾಕೋದಲ್ಲ. ಲೀಡರ್ಶಿಪ್ ಯಾವಾಗಲೂ ಡೆವಲಪ್ ಆಗೋದು ಇನ್ನೊಬ್ಬರನ್ನ ಬೆಳೆಸಿದಾಗ ನಾವು ಡೆವಲಪ್ ಆಗುತ್ತೆ. ಅವ್ರ ಮನೆಯವ್ರು ನಿಂತಾಗ, ಈಗ ಅಭ್ಯರ್ಥಿಯ ಮನೆಯವ್ರು ನಿಂತಾಗ ಯಾವ ರೀತಿ ಚುನಾವಣೆ ಮಾಡ್ತಾರೋ, ಬೇರೆಯವ್ರು ನಿಂತಾಗೂ ಆ ರೀತಿ ಚುನಾವಣೆ ಮಾಡಿ ಗೆಲ್ಲಿಸ್ಬೇಕು. ಗೆಲ್ಲಿಸಿದಾಗ ಮಾತ್ರ ನಮ್ಮ ಶಕ್ತಿ ಗೊತ್ತಾಗೋದು. ನಾಯಕನ ಶಕ್ತಿ ಗೊತ್ತಾಗೋದು ಇನ್ನೊಬ್ರನ್ನ ಗೆಲ್ಲಿಸಿದಾಗ. ಆ ರೀತಿ ನಮ್ಮ ಕುಮಾರಣ್ಣ ಮಾಡ್ತಾರೆ. ಗುಲ್ಬರ್ಗಕ್ಕೆ ಹೋದ್ರು, ಅಲ್ಲಿ ರೇವೂರವ್ರ ಮನೆಯವರು ರೇವೂರು ತೀರ್ಕೊಂಡಾಗ ಅವ್ರ ಮನೆಯವ್ರನ್ನ ಗೆಲ್ಲಿಸ್ಕೊಂಬಂದ್ರೆ ಅಲ್ಲಿ ಏನೂ ಇರಲಿಲ್ಲ. ಹಾಗೆ ಕುಮಾರಣ್ಣ ಈಸ್ ಎ ಲೀಡರ್ ಆ್ಯಂಡ್ ಫೈಟರ್. ನಮ್ಮ ಅಗ್ರಗಣ್ಯ ನಾಯಕರು ದೇವೇಗೌಡರು ಇದ್ದಾರೆ, ಏಳು ಬೀಳು ಎಲ್ಲ ಕಂಡರೂ ಕೂಡ ಅವ್ರು ಇವತ್ತಿಗೂ ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪಲ್ಲ ನಮ್ಮ ನಾಯಕರು. ಆ ರೀತಿ ಇರಬೇಕು. ನಮ್ಮವರಿದ್ದಾಗ ಮಾತ್ರ ನಾವು, ನಮ್ಮ ಕುಟುಂಬದಿಂದ ನಿಂತರೆ ಮಾತ್ರ ನಾವು ಚುನಾವಣೆ ಮಾಡ್ತೀವಿ. ಬೇರೆಯವ್ರು ನಿಂತರೆ ಹರಕೆ ಕುರಿ ಮಾಡ್ತೀವಿ ಅಂದರೆ ಅದ್ಯಾವ ನ್ಯಾಯ? ಅಂದರೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರೆ ಹರಕೆ ಕುರಿ ಆಗ್ತಿದ್ರು ಅಂತಲ್ಲ, ಅವ್ರು ಮಾಡಬೇಕಾಗಿತ್ತು. ಆ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೊಟ್ಟಿದ್ರೆ ಅವ್ರು ಸೋಲ್ತಾರೆ, ಅವ್ರಿಗೆ ಕೊಟ್ಟು ಗೆಲ್ಲಿಸ್ಬೇಕು. ಆ ಕೆಲಸ ಮಾಡಬೇಕಲ್ಲ ಕಾಂಗ್ರೆಸ್ ನಾಯಕರು ಜಿಲ್ಲೆಯಲ್ಲಿ. ಅದನ್ನ ಮಾಡಕ್ಕೆ ತಯಾರಿಲ್ಲ. ಎಲ್ಲ ಅಧಿಕಾರ ಕೇಂದ್ರೀಕೃತ ಆಗಬೇಕು, ಒಂದು ಮನೆ ಸೊತ್ತಾಗಬೇಕು. ಅದನ್ನು ಇವತ್ತು ಜನರು ಹುಸಿ ಮಾಡ್ತಾರೆ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಸರ್, ಒಂದಿಷ್ಟು ನಾಯಕರು ಈ ಕ್ಯಾಂಪೇನಿಂದ ಅಥವಾ ಈ ಕ್ಷೇತ್ರದಿಂದ ದೂರ ಉಳಿದ್ಬಿಟ್ಟಿದ್ದಾರೆ. ಅದು ನಿಮ್ಮದೇ ಕ್ಷೇತ್ರದ ನಾಯಕರಿಂದ ಹಿಡಿದು, ಲೋಕಲ್ ಲೀಡರ್ಸಿಂದ ಹಿಡಿದು, MLC ಇಂದ ಹಿಡಿದು ಒಬ್ಬ ಮಿನಿಸ್ಟರ್ವರೆಗೂ ಕೂಡ. ಏನನ್ಸುತ್ತೆ ಇದ್ರ ಬಗ್ಗೆ? ಅವ್ರ ಪಾರ್ಟಿ ಲೀಡರ್ಸ್ ಯಾಕೆ ದೂರ ಉಳಿದಿದ್ದಾರೆ ಅಂತ ನಾನು ಹೇಳೋದು ಸಮಂಜಸ ಅಲ್ಲ. ನಾವೆಲ್ಲ ಸೇರಿ NDA ಲೀಡರ್ಸ್ ಎಲ್ಲ ಪಾಲ್ಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ನನ್ನ ಇನ್ನೊಂದು ಪ್ರಶ್ನೆ ಇದೆ, ಅಂದರೆ ಕಂಪ್ಯಾರಿಸನ್, ನೀವು ಒಬ್ಬರು ಹಿರಿಕರು ಮತ್ತು ನೀವು ಅಡ್ವೊಕೇಟ್ ಆಗಿರೋದ್ರಿಂದ ನಾನು ಈ ಕಂಪ್ಯಾರಿಸನ್ ಬಗ್ಗೆ ಕೇಳ್ತಾ ಇದ್ದೀನಿ. BJP ಪಕ್ಷದಲ್ಲಿ ಯಾರೆಲ್ಲ ಟಿಕೆಟ್ ಆಸ್ಪಿರೆಂಟ್ಸ್ ಆಗಿದ್ರು, ಟಿಕೆಟ್ ಕೇಳ್ತಾ ಇದ್ರು, ಅವರೆಲ್ಲರೂ ಒಟ್ಟಿಗೆ ಕ್ಯಾಂಪೇನ್ ಮಾಡ್ತಿದ್ದಾರೆ. ನಾನು ಮೊನ್ನೆ ಹೇಳಿದೆ, ಒಂದು ಲೈವ್ ಕೊಡ್ತಾ ಇದ್ದ ಟೈಮಲ್ಲಿ BJPಲಿ ಸ್ಟಾರ್ ಪ್ರಚಾರಕರು ಅಂತ ನನ್ಗೆ ಬೇರೆ ಯಾರು ಅನ್ನಿಸ್ತಾ ಇರೋದು ಅಜಯ್ ಅವರು, ಯಶವಂತ್ ಅವರು, ಮತ್ತೆ ರಾಜನಹಳ್ಳಿ ಅವರು, ಮತ್ತೆ ಬೇರೆ ಬೇರೆ ಯಾರೆಲ್ಲ ಆಸ್ಪಿರೆಂಟ್ಸ್ ಆಗಿದ್ರು ಅವರು. ಸಮುದಾಯದ ಒಬ್ಬ ಮಾಸ್ ಲೀಡರ್ ಅಂತ ಅನ್ನಿಸ್ಕೊಳ್ಳೋರು ಬರದೇ ಇದ್ರು ಪರವಾಗಿಲ್ಲ ಅನ್ನೋ ಮಾತು. ನಾನು ಅನ್ನುವ ಹಮ್ಮು ಅಧಿಕಾರ ಬಂದಾಗ ಜಾಸ್ತಿ ಬರುತ್ತೆ. ನನ್ನ ಮುಂದೆ ಯಾರೂ ಇಲ್ಲ, ಹಣ ಕೊಟ್ಟರೆ ಜನ ಓಟ್ ಕೊಡ್ತಾರೆ ಅನ್ನೋ ಭಾವನೆ ಇಲ್ಲಿ ಸ್ವಲ್ಪ ಬೆಳೆದಿದೆ. ಅದು ಆ ರೀತಿ ಆಗಲ್ಲ. BJPನಲ್ಲಿ ಸಾಮೂಹಿಕ ನಾಯಕತ್ವ ಮತ್ತು ಸಂಘಟನೆಯಲ್ಲಿ ಚುನಾವಣೆ ನಡೀತಾ ಇದೆ. ಇಲ್ಲಿ ಹೇಳಲಿಕ್ಕೆ ಮಾತ್ರ ಸಾಮೂಹಿಕ ನಾಯಕತ್ವ ಅಂತ ತೋರ್ಗಾಣಿಕೆಗೆ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಎಲ್ಲರಿಗೂ ಅಸಮಾಧಾನ ಇದೆ. ಶ್ರೀಸಾಮಾನ್ಯನಲ್ಲೂ ಅಸಮಾಧಾನ ಇದೆ, ಅವ್ರ ಪಾರ್ಟಿನಲ್ಲೂ ಅಸಮಾಧಾನ ಇದೆ. ಹಾಗಾಗಿ ಸುಮ್ಮನೆ ಈಗ ಅಧಿಕಾರ ಇದೆ, ಕೆಂಗಣ್ಣಿಗೆ ಗುರಿ ಆಗ್ತೀವಿ ನಾವು, ಇನ್ನೂ 2 ವರ್ಷ ಈಜಬೇಕಲ್ಲ ಅವ್ರ ಜೊತೆಯಲ್ಲಿ ಅನ್ನೋ ಭಾವನೆ ಇದೆ. ಹಾಗಾಗಿ ಅವ್ರ ಪಾರ್ಟಿನಲ್ಲೇ ಅಸಮಾಧಾನ ಇದೆ. ಎಷ್ಟು ಅಧಿಕಾರ ಕೊಡಬೇಕು ಒಬ್ಬರು ಮನೆಗೆ ಅಂತೇಳಿ. ಹಾಗಾಗಿ ಖಂಡಿತ ಇವತ್ತು ಒಬ್ಬ ದುಡಿಮೆ ಮಾಡ್ತಕ್ಕಂಥ, ಬಡವರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವನು ಅವಶ್ಯಕತೆ ಇದೆ. ಖಂಡಿತವಾಗಿ BJP NDA ಅಭ್ಯರ್ಥಿಗೆ ಮತ ಕೊಡಬೇಕು ಅಂತ ಜನ ಮಾತಾಡ್ತಾ ಇದ್ದಾರೆ. ಓಕೆ, ನಿಮ್ಮ ದಾವಣಗೆರೆಯದ್ದೇ ಅಥವಾ ಉದಾಹರಣೆ ತಗೊಳ್ಳೋದಾದರೆ, ಇಲ್ಲಿ ವಿಧಾನಸಭಾ ಎಲೆಕ್ಷನ್ಗೆ ಕಾಂಗ್ರೆಸ್ ಓಟ್ ಹಾಕ್ತಾರೆ, ಲೋಕಸಭಾ ಎಲೆಕ್ಷನ್ಗೆ BJP ಓಟ್ ಹಾಕಿರುವಂಥ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಜನ ಕೂಡ ಅದನ್ನು ಮಾತಾಡ್ತಾರೆ. ಇಂಥ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಗೆಲ್ತೀರಾ ನೀವು? ಚುನಾವಣೆಯಿಂದ ಚುನಾವಣೆಗೆ ಮತದಾರನ ಮನಸ್ಸು ಬದಲಿ ಆಗ್ತಾ ಹೋಗುತ್ತೆ. ಗ್ರಾಮ ಪಂಚಾಯತಿಗಿದ್ದು ಜಿಲ್ಲಾ ಪಂಚಾಯತಿಗಿರಲ್ಲ, ಅದು ಆ ಮನಸ್ಸು MLAಗಿರಲ್ಲ, MLA ಮನಸ್ಸು MP ಮತದಾನ ಮಾಡಬೇಕಾದ್ರಿಲ್ಲ. MP ಚುನಾವಣೆ ಏನಾಗತ್ತೆ ಅಂತ ಹೇಳಿದ್ರೆ, ದೇಶದ
ಬಗ್ಗೆ ಚಿಂತನೆ ಮಾಡ್ತಾರೆ ಜನ. ಇದು ಎಮ್ ಎಲ್ ಎ ಎಲೆಕ್ಷನ್ ಏನಾಗುತ್ತೆ, ಸ್ವಲ್ಪ ಪಕ್ಷ ಮತ್ತು ವ್ಯಕ್ತಿಗತ ಚುನಾವಣೆ ಆಗತ್ತೆ. ಹಾಗಾಗಿ ಶಿವಶಂಕರಪ್ಪನವರು ಹಿರಿಕರು, ಎಲ್ಲರನ್ನು ಕಟ್ಟಿಕೊಂಡು ಬೆಳೆದಂಥವರು, ಎಲ್ಲ ಸಮುದಾಯವನ್ನು ಅಪ್ಪಿಕೊಂಡು ಪ್ರೀತಿಪಟ್ಟು ಏಳು ಬೀಳುಗಳನ್ನು ನೋಡಿ ಸಾಮಾಜಿಕ ಜವಾಬ್ದಾರಿಯಿಂದ ಕೆಲಸ ಮಾಡಿದಂಥವ್ರು. ಅವ್ರನ್ನ ಸ್ವಲ್ಪ ಪ್ರೀತಿ ಗಳಿಸಿದ್ರು. ಹಾಗಾಗಿ ಅವ್ರ ಬಗ್ಗೆ ಸ್ವಲ್ಪ ಜನರು ಮನಸ್ಸು ಸೋಲ್ತಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ, ಕಾಲ ಬದಲಾಗಿದೆ. ಓಕೆ, ಸೊ ಈ ಇಬ್ಬರ ಜಗಳ ಮೂವನಿಗೆ ಲಾಭ ಅನ್ನೋ ಥರ BJPಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತೀರಿ ನಿಮ್ಮ ಮಾತಿನ ಅರ್ಥ? ಜಗಳ ಅಂತಲ್ಲ, ಅವರವರ ಹೋರಾಟ. ಇವತ್ತು ಹೋರಾಡಿ ಗೆದ್ದರೆ ಮಾತ್ರ ಅದಕ್ಕೆ ಗೌರವ ಜಾಸ್ತಿ.